ಕಾರವಾರದ ಗೀತಾಂಜಲಿ ಚಿತ್ರಮಂದಿರದ ಪಕ್ಕ ಇರುವ ಪಿಡಬ್ಲ್ಯೂಡಿ ವಸತಿ ಕಟ್ಟಡಗಳು ಶಿಥಿಲಗೊಂಡಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಹಳೆಯ ಶಿಥಿಲ ವಸತಿಗಳನ್ನು ತೆರವುಗೊಳಿಸಿ ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ 16 ಕುಟುಂಬಗಳು ವಾಸ ಮಾಡಬಲ್ಲ G+2 ಮಾದರಿಯ ಕಟ್ಟಡ ನಿರ್ಮಾಣಕ್ಕೆ ಲೋಕೋಪಯೋಗಿ ಇಲಾಖೆ ಮುಂದಾಗಿದೆ. ಈ ಕುರಿತು ಕರಾವಳಿ ಮುಂಜಾವು ಡಿಜಿಟಲ್ಗೆ ಮಾಹಿತಿ ನೀಡಿದ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ರಾಮು ಆರ್ಗೇಕರ್, ಪಿಡಬ್ಲ್ಯೂಡಿ ಕ್ವಾರ್ಸ್ ಹಿಂಭಾಗದಲ್ಲಿರುವ ರಾಜಕಾಲುವೆಯಿಂದ ನೀರು ಉಕ್ಕಿ ಹರಿದು ಇಲ್ಲಿನ ಪಿಡಬ್ಲ್ಯೂಡಿ ಕ್ವಾರ್ಟರ್ಸ್ನ ವಸತಿ ಸಂಕೀರ್ಣಗಳು ದುರ್ಬಲಗೊಂಡಿವೆ. ಈ ಹಿನ್ನೆಲೆಯಲ್ಲಿ ಕಳೆದ 2023ರಲ್ಲಿ ಶಾಸಕ ಸತೀಶ್ ಸೈಲರಲ್ಲಿ ಮನವಿ ಮಾಡಿಕೊಂಡ ಸಂದರ್ಭದಲ್ಲಿ ಸತೀಶ್ ಸೈಲ್ ಅವರು ಸ್ಪಂದಿಸಿ ಪಿಡಬ್ಲ್ಯೂಡಿ ನೌಕರರಿಗೆ ಅನುಕೂಲವಾಗುವಂತೆ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ನಿರ್ಮಾಣಕ್ಕೆ ಯೋಜನೆ ರೂಪಿಸಿದ್ರು. ಈ ಬಗ್ಗೆ ಅಂದಾಜು ಪತ್ರಿಕೆ ಸಿದ್ಧಗೊಂಡಿದ್ದು ಸರ್ಕಾರದ ಮಟ್ಟದಲ್ಲಿದೆ. ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಜೊತೆಯಲ್ಲಿ ಕಟ್ಟಡ ಸಂಕೀರ್ಣದ ಹಿಂಭಾಗದಲ್ಲಿರುವ ರಾಜಕಾಲುವೆಯನ್ನು ಅಗಲೀಕರಣಗೊಳಿಸಿ ಇದನ್ನ ಅಂಚೆ ಕಚೇರಿ ಕಟ್ಟಡದ ಎದುರಿಗಿನ ನಾಲಕ್ಕೆ ಸೇರ್ಪಡೆ ಮಾಡಲಾಗುವುದು. ಇಲ್ಲಿ ಈಗಾಗಲೇ ಇರುವ ಬಸ್ ಶೆಲ್ಟರ್ ಹಿಂಭಾಗದ ಜಾಗ ಲೋಕೋಪಯೋಗಿ ಇಲಾಖೆ ವಸತಿ ಸಂಕೀರ್ಣಕ್ಕೆ ಸಂಬಂಧಿಸಿದ ಜಾಗ. ಈ ಬಸ್ ಶೆಲ್ಟರ್ ಕಾರಣಕ್ಕೆ ಅಪಘಾತದ ಬ್ಲಾಕ್ ಸ್ಪಾಟ್ ನಂತಾಗಿದೆ ಎನ್ನುವ ಬಗ್ಗೆ ಈ ಹಿಂದೆ ಶಾಸಕ ಸತೀಶ್ ಸೈಲ್ ಅವರ ಗಮನಕ್ಕೆ ತಂದಾಗ ನೂತನ ಕಟ್ಟಡ ಸಂಕೀರ್ಣ ನಿರ್ಮಾಣದ ಸಂದರ್ಭದಲ್ಲಿ ಈ ಬಸ್ ಶೆಲ್ಟರ್ ತೆರವು ಮಾಡಿಕೊಡುವ ಭರವಸೆ ನೀಡಿದ್ರು. ಬಸ್ ಶೆಲ್ಟರ್ ತೆರವುಗೊಂಡ ಲೋಕೋಪಯೋಗಿ ಇಲಾಖೆಯಿಂದ ಕಾಂಪೌಂಡ್ ಹಾಕಿಕೊಳ್ಳಬಹುದು ಎಂದಿದ್ರು. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಿರುವುದರಿಂದ ಬಾಯಿ ಕುವರಬಾಯಿ ಶಾಲೆ ಬಳಿ ಬಸ್ ಶೆಲ್ಟರ್ ನಿರ್ಮಿಸಿರುವುದರಿಂದ ವಿದ್ಯಾರ್ಥಿಗಳಿಗೂ ಅನುಕೂಲವಾಗಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಈ ಒಂದು ಕಟ್ಟಡಗಳನ್ನು NABL ಸಂಸ್ಥೆಯಿಂದ ಪರೀಕ್ಷೆಯನ್ನು ಮಾಡಿಸಿದ್ವಿ ಸ್ಟೆಬಿಲಿಟಿ ಬಗ್ಗೆ. ಈ ವಾಟರ್ ಕರೆಂಟ್ ಪಾಸ್ ಆಗಿ ಏನಾಗಿದೆ, ಫೌಂಡೇಶನ್ಗಳಲ್ಲಿ ಏನದು ಸವೆತ ಆಗಿದೆ. ಸವೆತಾಗಿಂದ ಯಾವಾಗೂ ಫೌಂಡೇಶನ್ ಗಟ್ಟಿಯಾಗಿ ನಿಲ್ಲೋ ಸ್ಟೇಬಲ್ ಆಗಿರುವಂಥ ಒಂದು ಕಂಡೀಷನ್ ಇಲ್ಲ. ಹಾಗಾಗಿ NABL ಸಂಸ್ಥೆಯವರು ನಮಗೆ ಈಗಾಗಲೇ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ಕಟ್ಟಡವು ಇವರ ನೌಕರರ ವಾಸಕ್ಕೆ ಸೂಕ್ತವಲ್ಲ. ಕಟ್ಟಡವನ್ನು ನೀವು ಆದಷ್ಟು ಬೇಗ ಅಲ್ಲಿ ಜನರನ್ನು ಖಾಲಿ ಮಾಡಿ ನೀವೇನಾದರೂ ಹೊಸ ನಿವೇಶನಗಳನ್ನು ಮಾಡಬೇಕಂದ್ರೆ ಆ ಸ್ಥಳವನ್ನು ಉಪಯೋಗಿಸಿಕೊಳ್ಬೇಕಾಗಿದೆ ಅಂತ ಹೇಳಿದ್ದಾರೆ. ಆ ಒಂದು ಪ್ರಕಾರವಾಗಿ ನಾನು ಈಗಾಗಲೇ ಅಂದಾಜು ಪತ್ರಿಕೆಯನ್ನು 4 ಕೋಟಿಗೆ ನಾನು ಅಂದಾಜು ಪತ್ರಿಕೆಯನ್ನು ಮಾಡಿ ಮಾನ್ಯ ಶಾಸಕರಿಂದ ಅದನ್ನು ದೃಢೀಕರಣ ಮಾಡಿಸಿ ಅದನ್ನು ಗೌರ್ಮೆಂಟ್ ಲೆವೆಲಲ್ಲಿ ಸ್ಯಾಂಕ್ಷನಿಗೆ ಹೋಗಿದೆ. ಅದರಲ್ಲಿ G+2 ಇದೆ. ಸುಮಾರು ಅದರಲ್ಲಿ 16 ನೌಕರರ ಕುಟುಂಬಗಳು ಉಳಿಬೋದು. ಅದರಲ್ಲಿ ಇಂಜಿನಿಯರ್ಸು ಬಂದರು. ಇಂಜಿನಿಯರ್ ಹೊರತುಪಡಿಸಿ ಆಡಳಿತದ ಎಲ್ಲ ಸಿಬ್ಬಂದಿಗಳು ಇದರಲ್ಲಿ ಇರ್ಬೋದು. ಅಂದರೆ ಈಗ ಇಲ್ಲಿ ಯಾರಿದ್ದಾರೆ ಅವರಿಗೆ ನೀವು ಅವಕಾಶ ಮಾಡಿಕೊಡ್ತೀವಿ. ಹೌದು. ಇದು ಯಾವಾಗ ಸ್ಟಾರ್ಟ್ ಆಗ್ಬೋದು ಕಾಮಗಾರಿ? ಕಾಮಗಾರಿಯನ್ನು ಈಗ ಅನುದಾನವನ್ನು ಮಾನ್ಯ ಶಾಸಕರು ಈಗ ನೀಡುವಲ್ಲಿ ಇದ್ದಾರೆ. ಆದಷ್ಟು ಬೇಗನೆ ಈಗ ಅಂದಾಜು ಪತ್ರಿಕೆ ತಾಂತ್ರಿಕ ನಮೂದನ್ನೆಲ್ಲ ಪಡ್ಕೊಳ್ಬೇಕಾಗ್ತದೆ. ನಾವು ಅದನ್ನು ಅದಾದ ತಕ್ಷಣ ನಾವು ಈಗ 20 ಕೋಟಿ ರೂಪಾಯಿ ಅನುದಾನದಲ್ಲಿ ಮೊದಲು ಕೆರವಡಿಯಿಂದ ರಸ್ತೆ ಪ್ರಾರಂಭಗೊಳ್ಳಬೇಕಿತ್ತು. ಆದರೆ ಶಾಸಕ ಸತೀಶ್ ಸೈಲ್ ಅವರು ಜನರ ಬೇಡಿಕೆಗೆ ಸ್ಪಂದಿಸಿ ಅಂದಾಜು ಪತ್ರಿಕೆ ರಿವೈಸ್ ಮಾಡಿಸಿ ಏಜೆನ್ಸಿ ಕ್ಯಾನ್ಸಲ್ ಮಾಡಿ ಹಬ್ಬುವಾಡ ಮೂಲಕ ರಸ್ತೆ ಮಾಡಿದ್ದಾರೆ ಎಂದರು. ಅಲ್ಲಿ ಡಿವೈಡರ್ ಬೇಕಂತ ಕೆಲವರು ಸ್ಟ್ರೈಕೆಲ್ಲ ಮಾಡಿದರು. ಆ ಟೈಮಲ್ಲಿ ಮಾನ್ಯ ಶಾಸಕರು ಮುಂದಾಲೋಚನೆ ಮಾಡಿ ಬೇಡ ಡಿವೈಡರ್ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಏನು ನಮ್ಮ ಕ್ಯಾರೇಜ್ ವೇ ಬಿಡ್ತು ಕಡಿಮೆ ಆಗ್ತದೆ. ಆಚೆಗೆ ಡ್ರೈನೇಜ್ ಬಂದಿರೋದ್ರಿಂದ ಬೃಹತ್, ಯಾಕಂದರೆ ಕೈಗಾ ಪ್ರಾಜೆಕ್ಟ್ ಇರೋದು ಒಂದು ನ್ಯಾಷನಲ್ ಲೆವೆಲ್ ಪ್ರಾಜೆಕ್ಟ್. ಅದು ಆ ಪ್ರಾಜೆಕ್ಟ್ಗಳಿಗೆ ಮುಂದಿನ ದಿನಗಳಲ್ಲಿ ವೆಹಿಕಲ್ ಹೋಗಬೇಕಾಗೋದು. ಆದ ಕಾರಣ ಇದನ್ನು ಮಾಡೋದೇ ಬೇಡ, ಡಿವೈಡರ್ನ ಮಾಡೋದೇ ಬೇಡ ಎಂಬ ಮುಂದಾಲೋಚನೆಯಿಂದ ಮಾಡಿದ್ದಕ್ಕೆ ಈಗ ವೆಹಿಕಲ್ಗಳು ಸರಾಗವಾಗಿ ಹೋಗ್ತಾ ಇದ್ದಾವೆ. ಜೊತೆಗೆ ಮಾನ್ಯ ಶಾಸಕರು ನಮ್ಮ 20 ಕೋಟಿ SHDP ಯೋಜನೆ ಅಡಿಯಲ್ಲಿ ಏನು 20 ಕೋಟಿ ಅನುದಾನ ಮೊದಲೇ ಹಂತದಲ್ಲಿ ಏನಾಗಿತ್ತಂದರೆ ಕೆರವಡಿಯಿಂದ ಮುಂದೆ ಇತ್ತು ನಾವು ರೋಡ್ ಮಾಡೋದು. SHDPಯವರು ಆ ರೀತಿಯಾಗಿ ಅಂದಾಜು ಪತ್ರಿಕೆಯನ್ನು ಮಾಡಿದರು. ಬಟ್ ನಮ್ಮ ರಿಕ್ಷಾ ಆಟೋ ಚಾಲಕರು ಮತ್ತು ರೈಲ್ವೆ ಸ್ಟೇಷನ್ ಹತ್ತಿರ ಊರ ನಾಗರಿಕರೆಲ್ಲ ಬಂದು ಇಲ್ಲ ಈ ಕಡೆ ತುಂಬ ಪೋರ್ಟೋಲ್ಗಳು ಬಿದ್ದಿದ್ದಾವೆ, ಮುನ್ಸಿಪಾಲ್ಟಿ ಅಂಡರ್ ಬರೋ ಈ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಅವ್ರ ಹತ್ರ ಅನುದಾನ ಇರಲಿಲ್ಲ. ಆವಾಗ ನಮ್ಮ ಶಾಸಕರು ಏನು ಮಾಡ್ತಾರೆ, ಪುನಃ ನಮ್ಮನ್ನು ಕರೆದು ಅಂದಾಜು ಪತ್ರಿಕೆಯನ್ನು ರಿವೈಸ್ ಮಾಡಿಸಿ ಇವನ್ ಏಜೆನ್ಸಿ ಕೂಡ ಮೊದಲು ಫಿಕ್ಸ್ ಆಗಿತ್ತು, ಏಜೆನ್ಸಿಯನ್ನು ಕೂಡ ಕ್ಯಾನ್ಸಲೇಷನ್ ಮಾಡಿ ಪುನರ್ನಿರ್ಮಾಣವಾಗಿ ಇಲ್ಲಿಂದ ನಮ್ಮ ಕಾಂಕ್ರೀಟ್ ರೋಡ್ ಸ್ಟಾಪ್ ಆಗ್ತದೆ ಅಲ್ಲಿಂದ ರಸ್ತೆಯನ್ನು ಮಾಡ್ತಾರೆ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.